ಹಾಗೆಯೇ ಹಾಸನ ಬಗ್ಗೆನೂ ಕೂಡ ನಾನು ಮುಖ್ಯಮಂತ್ರಿಗಳ ಒಂದು ಏನು ನನಗೆ ಅವಕಾಶ ಕೊಟ್ಟಿದ್ರು ಅಲ್ಲಿಗೆ ಉಸ್ತುವಾರಿಯಾಗಿ ಅಲ್ಲಿ ನಾನು ನನಗೆ ಕೊಟ್ಟಂಥ ಟಾಸ್ಕ್ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ನಾನು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಎಲ್ಲ ಮುಖಂಡಗಳ ಸಹಕಾರದಿಂದ ಮತ್ತು ಬೇರೆ ಬೇರೆ ಪಕ್ಷದ ಜನರ ವಿಶ್ವಾಸವನ್ನು ಕೂಡ ನಾನು ಗಳಿಸಿ ಅಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೇಯಸ್ ಪಟೇಲ್ ಅವರು ವಿಜಯ ಆಗಲಿಕ್ಕೆ ಭಾಳ ಶ್ರಮವನ್ನು ಕೂಡ ಎಲ್ಲರ ಸಹಕಾರದಿಂದ ಮಾಡಿದ್ದೇನೆ ಅಂತ ಹೇಳ್ತೀನಿ ಹೊರತು ನಾನೇ ಮಾಡಿದ್ದೀನಿ ಅಂತ ಹೇಳ್ಕೊಳ್ತಕ್ಕಂಥ ಹುಂಬುತನ ನನ್ನಲ್ಲಿಲ್ಲ. ಎಲ್ಲರ ಸಹಕಾರದಿಂದ ಪಕ್ಷಾತೀತವಾಗಿ ಅಲ್ಲಿ ನಾವು ಈ ದಿವಸ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಲಿಕ್ಕೆ ಕಾರಣೀಭೂತ ಆಗಿದೆ. ಆ ಒಂದು ದಿಸೆಯಲ್ಲಿ ನಾನೀಗಾಗಲೇ ಅಲ್ಲಿನ ಅಭ್ಯರ್ಥಿಗೂ ಅಭಿನಂದನೆ ಸಲ್ಲಿಸಿದ್ದೇನೆ, ಮತದಾರರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿದೆ. ಮತ್ತು ಈಗ ಪ್ರಮುಖವಾಗಿ ಏನಾದ ಆ ಬಗ್ಗೆ ತಮ್ಮೆಲ್ಲರ ಮೂಲಕ ನಾನು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ನನಗೆ ಉಸ್ತುವಾರಿಯನ್ನು ಕೊಟ್ಟಂತಹ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡಗಳಿಗೆ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದೇನೆ. ಈಗ ನಾನೀಗಾಗಲೇ ಪತ್ರ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೊಟ್ಟಿದ್ದೀನಿ ಮತ್ತು KPCC ಅಧ್ಯಕ್ಷಗಳಿಗೂ ಕೂಡ ಕೊಟ್ಟಿದ್ದೀನಿ. ಏನು ಪತ್ರ ಕೊಟ್ಟಿದ್ದೀನಿ ಅಂದರೆ ನಾನು ಮುಂದುವರಿಸಿ ಅಂತ ಕೊಟ್ಟಿಲ್ಲ, ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಕೊಟ್ಟಿದ್ದೀನಿ. ಹಾಸನದ ಉಸ್ತುವಾರಿಯಿಂದ ನನ್ನನ್ನು ಬಿಡುಗಡೆ ಮಾಡಿ, ನಾನು ಹೆಚ್ಚು ನನ್ನ ಜಿಲ್ಲೆನಲ್ಲಿ ಪಕ್ಷದ ಸಂಘಟನೆಗೆ ನಾನು ಗಮನ ಹರಿಸಬೇಕಾಗಿದೆ, ಅದರಿಂದ ನನ್ನನ್ನು ಬಿಡುಗಡೆ ಮಾಡಿ ಅಂತೇಳಿ ಪತ್ರದ ಮೂಲಕ ಇಬ್ಬರನ್ನು ಕೂಡ ಕೋರಿದ್ದೇನೆ. ಆ ದಿಸೆಯಲ್ಲಿ ಮತ್ತೊಮ್ಮೆ ನಾನು ಅವರು ನನಗೆ ಅವಕಾಶ ಕೊಟ್ಟದ್ದಕ್ಕೆ ಅಭಿನಂದನೆ, ನಾನು ಕೃತಜ್ಞನಾಗಿದ್ದೇನೆ. ಈಗ ನನ್ನನ್ನು ಅಲ್ಲಿಂದ ಬಿಡುಗಡೆ ಮಾಡಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುಂದೆ ಬರ್ತಕ್ಕಂಥ ಸ್ಥಳೀಯ ಚುನಾವಣೆಗಳು ಅಂತ ಹೇಳಿದ್ರೆ ನಮ್ಮದು ದೊಡ್ಡ ಜಿಲ್ಲೆ, ನಮ್ಮಲ್ಲಿ 57 ಜನ, ಬೆಳಗಾಂ ಬಿಟ್ಟರೆ ನಾವೇ ಹೈಯೆಸ್ಟ್ ಇರ್ತಕ್ಕಂಥದ್ದು. ನಮ್ಮಲ್ಲಿ 57 ಜಿಲ್ಲಾ ಪಂಚಾಯಿತಿ ಸಮಿತಿಯ ಸ್ಥಾನಗಳು ಬರ್ತವೆ. ಆದ್ದರಿಂದ ನಮ್ಮನ್ನು ಯಾರೆಲ್ಲ ಮುಖಂಡರು ಮಾಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಅವರನ್ನು ಮುಖಂಡರು ಆಗ್ತಕ್ಕಂಥ ಒಂದು ಚುನಾವಣೆಗಳಿವೆ. ಅವನ್ನೆಲ್ಲ ತುಮಕೂರು ಉಸ್ತುವಾರಿ ನಾನು ಯಾವ ಜಿಲ್ಲೆ ಉಸ್ತುವಾರಿನೂ ಕೇಳೋದಿಲ್ಲ. ಐ ವಿಲ್ ಮೇಕ್ ಇಟ್ ವೆರಿ ವೆರಿ ಕ್ಲಿಯರ್. ನನಗೆ ಯಾವ ಜಿಲ್ಲೆ ಉಸ್ತುವಾರಿ ನೀವು ಕೊಡಿ ಅಂತೇಳಿ ನಂದು ಯಾವುದೂ ಒತ್ತಾಯ ಇಲ್ಲ, ನನಗೆ ಉಸ್ತುವಾರಿನೂ ಅವಶ್ಯಕತೆಯೂ ಇಲ್ಲ. ನಾನು ಹಾಸನನ್ನು ನೀವೇನು ಉಸ್ತುವಾರಿ ಕೊಟ್ಟಿದ್ರೆ ಹಾಸನದಲ್ಲಿ ಇದ್ದಂಥದ್ದು ಲೋಕಸಭಾ ಚುನಾವಣೆ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇತ್ತು. ಅದನ್ನು ಎಲ್ಲರ ಸಹಕಾರದಿಂದ ಅದರಲ್ಲಿ ಯಶಸ್ವಿ ಆಗಿದ್ದೇನೆ. ಈಗ ನನ್ನನ್ನು ಅಲ್ಲಿಂದ ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಪತ್ರ ಕೊಟ್ಟಿದ್ದೇನೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷಗಳು ಕೂಡ ಪತ್ರ ಕೊಟ್ಟಿದ್ದೇನೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆ ಒಂದು ಚುನಾವಣೆ ಭಾಳ ಪ್ರಮುಖವಾದಂಥದ್ದು, ಕಾರ್ಯಕರ್ತರನ್ನು ಮುಖಂಡರನ್ನಾಗಿ ಮಾಡ್ತಕ್ಕಂಥ ಚುನಾವಣೆಗಳದು. ಅದರಲ್ಲಿ ನಾವು ಆ ಕಾರ್ಯಕರ್ತರನ್ನು ಮುಖಂಡರನ್ನು ಉಪಯೋಗಿಸ್ಕೊಂಡು ನಾವೆಲ್ಲ ಗೆದ್ದಿದ್ದೇವೆ. ಈಗ ಅವ್ರ ಚುನಾವಣೆಗಳಲ್ಲೂ ಕೂಡ ನಾವು ತೊಡಗಿಸ್ಕೊಂಡು ಅವರನ್ನು ಕೂಡ ಗೆಲ್ಲಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿನೂ ಕೂಡ. ಅದನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಒತ್ತಾಯ ಮಾಡಿ ಇಷ್ಟು ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು, ರಾಜಣ್ಣ ಅವರು ದೆಹಲಿಗೆ ಬಂದಿರುವಂಥದ್ದು ST ಸಮುದಾಯದ ಸಮಾವೇಶದ ಬಗ್ಗೆ ಹೈಕಮಾಂಡ್ಗೆ ತಿಳಿಸಿ ಅವರಿಂದ ಗ್ರೀನ್ ಸಿಗ್ನಲ್ ಪಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ನೋಡಿ, ST ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ನಾನೇನು ಬರೀ ST ಹೋಟೆಲ್ ಗೆದ್ದಿಲ್ಲ. ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಕಾಂಗ್ರೆಸ್ 136, ಈಗ 138 ಸೀಟನ್ನು ಗೆಲ್ಲಬೇಕಾದ್ರೆ ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳ ಆಶೀರ್ವಾದವನ್ನು ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಈಗಲೂ ಕೂಡ ST ಅಂತಲ್ಲ, SC ಅಂತಲ್ಲ, ಅಥವಾ ಹಿಂದುಳಿದವರು ಅಂತಲ್ಲ, ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಎಲ್ಲ ಪಕ್ಷದವ್ರಿಗೂ ಇದೆ ಅದು. ನಮ್ಮ ಪಕ್ಷದಲ್ಲಿ ಯಾಕೆ ನಾವು ರೂಲಿಂಗ್ ಪಾರ್ಟಿಲಿದ್ದೀವಿ,
ನಮ್ಮ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿದು ಒಂದು ಕತ್ತಿ ತೂಗುಯಾಲೆನಲ್ಲಿ ಇದ್ದಿರ್ದು ಯಾವುದೇ ಪಕ್ಷ ಇರ್ಬೋದು. ಆದರೆ ನಾವು ಆ ಒಂದು ಆ್ಯಂಟಿ ಇನ್ಕಂಬೆನ್ಸಿಯನ್ನು ಓವರ್ಕಮ್ ಮಾಡಿ ಮತ್ತೆ ನಾವು 2028ಕ್ಕೆ ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ. ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈಗ ನಾವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಸುಮಾರು 58,000 ಕೋಟಿ ಒಂದು ವರ್ಷಕ್ಕೆ ಸರ್ಕಾರಕ್ಕೆ ಈ ಗ್ಯಾರಂಟಿಗಳನ್ನು ಜಾರಿ ಮಾಡಲಿಕ್ಕೆ ಹೊರೆ ಬೀಳ್ತದೆ. ಆದರೂ ಕೂಡ ಆ ಗ್ಯಾರಂಟಿಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಅದ್ರ ಬಗ್ಗೆ ವಿಶ್ವಾಸ ಮೂಡಿಸ್ತಕ್ಕಂಥದ್ದು, ಮತ್ತು ಅದರಲ್ಲಿ ಯಾರಾದರೂ ವಂಚಿತರಿದ್ದರೆ ಆ ವಂಚಿತರಿಗೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ, ಅವರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ, ಅಥವಾ ಈ ಸೌಲಭ್ಯಗಳು ಯಾರಿಗೋಸ್ಕರ ಕೊಟ್ಟಿದ್ದೇವೆ ಅದನ್ನು ಯಾರಾದರೂ ಅನರ್ಹರು ಪಡೆದಿದ್ದಾರಾ ಇಲ್ವಾ, ಇವೆಲ್ಲವೂ ಕೂಡ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಪಕ್ಷದ ಸಂಘಟನೆ ಮತ್ತು ಅರ್ಹರಿಗೆ ಈ ಒಂದು ಸೌಲಭ್ಯಗಳನ್ನು ಸಮರ್ಪಕವಾಗಿ ಮುಟ್ಟಿಸ್ತಕ್ಕಂಥದ್ದು, ಅನರ್ಹರು ಈ ಸೌಲಭ್ಯಕ್ಕೆ ಅವರಿಗೆ ದೊರಕದ ರೀತಿಯಲ್ಲಿ ಮತ್ತು ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ನಾವು ಆ ಒಂದು ಸಮಾವೇಶಕ್ಕೆ ನಮ್ಮ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವ್ರನ್ನೂ ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಮಾವೇಶ ST ಸಮಾವೇಶ ಅಂತನೂ ಅಲ್ಲ, SC ST ಸಮಾವೇಶ ಅಂತನೂ ಅಲ್ಲ, ದಲಿತರು ಅಂತ ಸಮಾವೇಶ ಅಂತಲ್ಲ. ಯಾರು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಇದ್ದಾರೆ, ಯಾರು ಅಸಹಾಯಕರಿದ್ದಾರೆ, ಯಾರು ದುರ್ಬಲರಿದ್ದಾರೆ ಅಂಥವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಪ್ರಯತ್ನ. ಈಗ ನೀವು ಮಾಡಿಕೊಟ್ಟಿರೋ ಸಮಾವೇಶಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿದೆಯಾ? ಅಲ್ಲ, ಈಗ ಅವರೇ ಬಂದು ಭಾಗವಹಿಸುವಾಗ ಏನು ಪರ್ಮಿಷನ್ ಕೊಟ್ಟಿದ್ದು ಬರ್ಸ್ಕೋಬೇಕಾ? ಅವರೇ ಒಂದು ಭಾಗವಹಿಸ್ತೀವಿ ಅಂತ ಹೇಳಿದ ಮೇಲೆ ಅದು ಪರ್ಮಿಷನ್ ಏನದು ಇಟ್ ಗೋಸ್ ವಿತೌಟ್ ಸೇಯಿಂಗ್ ಮುಂದಿನ ದಿನಗಳಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಬರ್ಕೊಡ್ಬೇಕು? ಅವರು ಬರ್ತಾ ಇದ್ದೀವಿ ಅಂತನೋ ಅಥವಾ ನೀವು ಮಾಡಿ ಅಂತನೋ ಇಟ್ ಗೋಸ್ ವಿತೌಟ್ ಪಕ್ಷದ ಆಶ್ರಯದಲ್ಲಿ ಪಕ್ಷದ ಸಂಘಟನೆಯನ್ನು ಪಕ್ಷಕ್ಕೆ ಹೆಚ್ಚು ಶಕ್ತಿ ತುಂಬತಕ್ಕಂಥ ದೃಷ್ಟಿಯಲ್ಲಿ ಸಮಾವೇಶ ಮಾಡ್ತೇವೆ. ನಾವು ಜನರಿಗೆ ನೋಡಿ, ಚಿತ್ರದುರ್ಗದಲ್ಲಾದ್ರೂ ಮಾಡ್ತೇವೆ, ಹುಬ್ಳಿಲಾದ್ರೂ ಮಾಡ್ತೇವೆ, ದಾವಣಗೆರೆಲಾದ್ರೂ ಮಾಡ್ತೇವೆ, ಬೆಂಗಳೂರು ಮೈಸೂರು ಮಾಡೋದಿಲ್ಲ. ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಳಿ ಒಂದು ಸಮಾವೇಶ ಮಾಡ್ತೇವೆ. ಆಮೇಲಿಂದ ಅವಶ್ಯಕತೆ ಬಿದ್ದರೆ ಬೇರೆ ಭಾಗದಲ್ಲೂ ಮಾಡ್ತೇವೆ. ಸಿದ್ದರಾಮಯ್ಯವರನ್ನ ಉಳಿಸುವ, ಸಿದ್ದರಾಮಯ್ಯವರ ಅಧಿಕಾರ ಅವಧಿಯನ್ನು ಇನ್ನಷ್ಟು ವಿಸ್ತರಿಸುವ ಪ್ರಕ್ರಿಯೆಗೆ ಇವು ಸಮಾವೇಶಗಳನ್ನ ಬಳಸ್ಕೊಳ್ಳಲಾಗ್ತಿದೆ ಅನ್ನುವಂಥ ನಾಯಕರು. ಈಗ ನೀವು ಯಾವ್ಯಾವ ರೀತಿ ಅರ್ಥೈಸ್ತಿರೋ ಅದು ನಿಮ್ಮ ವಿವೇಚನೆಗೆ ಬಿಡ್ತಾರೆ. ನಾನು ಅರ್ಥೈಸ್ತಕ್ಕಂಥದ್ದು ಒಟ್ಟಾರೆ ಪಕ್ಷ ಇದ್ದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು. ಪಕ್ಷ ಶಕ್ತಿಯುತ ಆಗಬೇಕಲ್ಲ, ಆ ಪಕ್ಷಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ.